ನಮಸ್ತೆ ಸ್ನೇಹಿತರೆ. ಇಡೀ ಒಂದು ಮಾಧ್ಯಮ ಲೋಕದಲ್ಲೇ ಒಂದು ಸಂಚಲನ ಸೃಷ್ಟಿಸತಕ್ಕಂಥ ಒಂದು ಕಾರ್ಯಕ್ರಮ ಯಾವುದಾನ ಒಂದು ಮಹಾ ಅಭಿಯಾನ ಯಾವುದಾನ ನಡೀತಾ ಇದೆ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಮಚಂದ್ರ ಆನವೇರಿ ಅವರ ಸಾರಥ್ಯದಲ್ಲಿ ಬರ್ತಿರ್ತಕ್ಕಂತಹ ನಮ್ಮ ಅಶ್ವವೇಗ ಒಂದು ಮಾಧ್ಯಮ ಸಂಸ್ಥೆ ಕೂಡ ಈ ಒಂದು ಅಶ್ವಕೋಟಿ ಎಂಬ ಒಂದು ಮಹಾನ್ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಯುವಕರ ಕೈಗಳಿಂದನೇ ನಮ್ಮ ಕೋಟಿ ವೃಕ್ಷಗಳನ್ನು ನಡೆಸಿ ಅದನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಮಾಧ್ಯಮ ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ನಾವು ಎಲ್ಲ ಯುವಕರು ಕೂಡ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲ ಪಾಠಗಳಲ್ಲಿ ಓದ್ಬೇಕಾದ್ರೆ ಕೇಳ್ತಾ ಇದ್ವಿ ಗ್ಲೋಬಲ್ ವಾರ್ಮಿಂಗ್ ಅಂತ. ಗ್ಲೋಬಲ್ ವಾರ್ಮಿಂಗ್ ಎಲ್ಲೋ ಇಲ್ಲ ಸ್ನೇಹಿತರೆ. ವಿ ಆರ್ ಇನ್ ಗ್ಲೋಬಲ್ ವಾರ್ಮಿಂಗ್. ಸೊ ಇಟ್ಸ್ ಡೂ ಆರ್ ಡೈ ಸಿಚುವೇಷನಲ್ಲಿ ಇದ್ದೀವಿ ನಾವು. ಬೆಂಗಳೂರಿನವರು ಎಸ್ಪೆಷಲಿ ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ಮರಗಳು ಕಡ್ಕೊಂಡು ನಾವು ಬಿಸಿಲಿಗೆ ಎಷ್ಟು ಒದ್ದಾಡ್ತಾ ಇದ್ದೀವಿ. ಕೊರೋನಾ ಟೈಮಲ್ಲಿ ಎಷ್ಟು ಒದ್ದಾಡಿದ್ದೀವಿ. ಮಳೆ ಬಂತು ಅಂದರೆ ಅಪಾರ್ಟ್ಮೆಂಟ್ ಮುಳುಗೋಗ್ತಾ ಇದೆ. ಇವತ್ತು ನೀವೇನಾದ್ರು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಯುವಕರೇ, ಇನ್ನು ನಾಳೆ ನಮಗೆ ಮುಂದಿನ ಪೀಳಿಗೆಗೆ ಇಲ್ಲಿ ಉಸಿರಾಡೋದಕ್ಕೆ ಒಂದು ಚಿಕ್ಕ ಗಾಳಿ ಸಹ ಇರೋದಿಲ್ಲ. ನಾವೆಲ್ಲ ಸಿಲಿಂಡರ್ ಹಾಕೊಂಡು ತಿರುಗಾಡಬೇಕಾಗುತ್ತೆ. ಸಿಲಿಂಡ್ರು ಒಂದು ಕಡೆ ಆಕ್ಸಿಜನು, ಒಂದು ಕಡೆ ನೀರಿನ ಬಾಟಲೆಲ್ಲ ತಗಲಾಕೊಂಡು ಕುಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಅಂಥ ಒಂದು ಪರಿಸ್ಥಿತಿ ನಾವು ತಂದ್ಕೊಳೋದು ಬೇಡ. ಇವಾಗ ಕರೆಕ್ಟ್ ಟೈಮ್ ಇದ್ದೀವಿ. ಈ ಒಂದು ಮಾಧ್ಯಮ ಸಂಸ್ಥೆ ಜೊತೆ ದಯವಿಟ್ಟು ಎಲ್ಲ ಯುವಕರು ಕೈ ಜೋಡಿಸಿ ಕೋಟಿ ವೃಕ್ಷವನ್ನು ನೆಡೋಣ, ಕೋಟಿ ವೃಕ್ಷವನ್ನು ಬೆಳೆಸೋಣ, ಕೋಟಿ ವೃಕ್ಷದಿಂದ ನಾವೆಲ್ಲ ಜೀವಿಸೋಣ. ಧನ್ಯವಾದಗಳು.